ಇನ್ನೊಂದು, ಈಗ ನೀವು ಸಹಾಯ ಕೇಳ್ತೀರಾ ಬೇರೆಯವ್ರ ಹತ್ರ, ಯಾವುದು ಸಮಾಜಕ್ಕೆ ಸಹಾಯ ಕೇಳ್ತೀರಾ, ಯಾಕೆ ಗೌರ್ಮೆಂಟ್ನ ಕೇಳಬಾರ್ದು? ಗೌರ್ಮೆಂಟ್ ಕಣ್ಣಿಲ್ವಾ? ಇಡೀ ಸಮಾಜ ನೋಡ್ತಾ ಇದ್ದಾರೆ ಅಂದಮೇಲೆ ಗೌರ್ಮೆಂಟಿಗೆ ಕಣ್ಣಿಲ್ವಾ ಸರ್? ಸಮಾಜದಲ್ಲಿ ಆಗುವಂಥ ಸಣ್ಣ ವಿಚಾರಗಳು ಸರ್ಕಾರದ ಗಮನಕ್ಕೆ ಹೋಗುತ್ತೆ ಅಂದರೆ ಸಾವಿರಾರು ಜನಕ್ಕೆ ಅನ್ನ ಹಾಕ್ತಿರೋ ಸಂಸ್ಥೆಗಳು ಯಾಕೆ ಕಣ್ಣಿಗೆ ಕಾಣಲ್ಲ? ಯಾಕೆ ಹೇಳಿ? ಇಲ್ಲಿ ಓಟ್ ಇಲ್ಲ. ಓಟ್ ಇದ್ದಿದ್ರೆ ಎಲ್ಲರೂ ಕಣ್ಣಿಗೆ ಕಾಣ್ತಾಯಿದ್ರು. ಇವಾಗ 150 ಓಟ್ ಇದ್ದಿದ್ರೆ ಇಲ್ಲಿ ಇದೊಂದು ಗ್ರಾಮ ಆಗಿರೋದು. ಎಲ್ಲ ನಿಮಗೆ ಅಂದ್ಕೊಂಡಿದ್ದ ಜಾಗಕ್ಕೆ ಬರೋದು. ಆವಾಗ ಅವರು ಬರೋರು, ಇವರು ಬರೋರು, ಯೋಗೇಶ್ ನಾವಿದ್ದೀವಿ ಅನ್ನೋರು. ಯಾರು ಇವಾಗ ಯಾಕೆ ಬರೋಲ್ಲ? ಏನಿದೆ ಲಾಭ? ಸತ್ತೋಗೋ ಮುತುಕರು, ವಯಸ್ಸಾಗಿರೋರು, ಅವರಿಂದ ಏನು ಲಾಭ ಇದೆ ಸಮಾಜಕ್ಕೆ? ಹೋದರೆ ಹೋಗಲಿ ಬಿಡು ಅನ್ನೋ ಥರ ತುಂಬ ಜನ ಇರ್ಬೋದು. ಸರ್ಕಾರನ ಬ್ಲೈಮ್ ಮಾಡೋಕ್ಕಾಗಲ್ಲ ಸರ್. ಸರ್ಕಾರ, ನಾವು ಒಂದು ಎಷ್ಟೋ ಜನ ಪ್ರಶ್ನೆ ಮಾಡಿ ನಾನು ಕೇಳಿದ್ದೀನಿ ಮಾತನ್ನ, ಅಣ್ಣ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ಸರ್ಕಾರದಿಂದ ಏನಾರು ಅನುದಾನ ಮಾಡಬೇಕಲ್ಲ, ಏನಾದರೂ ಒಂದು ಸ್ವಲ್ಪ. ನಿನ್ನನ್ನು ಯಾವನು ಹೇಳ್ದೊಂದು ಮಾಡೋಕ್ಕೆ? ಸರ್ಕಾರ ಹೇಳಿತಾ? ನಿನ್ನ ವೈಯಕ್ತಿಕ ನೀನು ಮಾಡ್ಕೊಂಡಿದ್ದೀಯ, ನಿನಗೋಸ್ಕರ ಹೌದು, ನಾನು ನನಗೋಸ್ಕರನೇ ಮಾಡ್ಕೊಂಡಿರೋದು. ನನ್ನ ಹೆಂಡತಿ ಮಕ್ಕಳು ಸಾಕೋಕ್ಕೆ ಮಾಡ್ಕೊಂಡಿರೋದು ಸರ್. ತೃಪ್ತಿ. ಓಪನಾಗಿ ಹೇಳ್ತೀನಿ, ಏನಿದೆ ತಪ್ಪೇನಿದೆ ಅದರಲ್ಲಿ? ನನ್ನ ಹೆಂಡತಿ ಮಕ್ಕಳು ಸಾಕೋದಕ್ಕೆ ನಂಗೊಂದು ದಾರಿ ಬೇಕಿತ್ತು, ನಾನು ಮಾಡಿದ್ದೀನಿ. ಇದರಲ್ಲಿ ನಾನು 4 ಜನಕ್ಕೆ ಹೆಲ್ಪು ಮಾಡ್ತಾಯಿದ್ದೀನಿ. ಸಾವಿರಾರು ಜನ ಬಂದಂಥವ್ರಿಗೆ ಆಶ್ರಯ ಕೊಡ್ತಾಯಿದ್ದೀನಿ. ಹಂಗನ್ಬಿಟ್ಟು ನನ್ನ ಹೆಂಡತಿ ಮಕ್ಕಳನ್ನ ಬೀದಿಗೆ ಬಿಟ್ಬಿಟ್ಟು ನಾನು ಸಮಾಜ ಸೇವಕ ಅಂತ ಹೇಳ್ಸ್ಕೊಳಕ್ಕೆ ನನಗೇನು ಇಷ್ಟ ಇಲ್ಲ ಸರ್. ಅಂಥ ಸಮಾಜ ಸೇವಕ ಆಗಬೇಕಂತ ಏನು ಆಸೆನೂ ಇಲ್ಲ. ಅದೇನೋ ಒಂದು ಮಾತು ಹೇಳ್ತಾರಲ್ಲ, ಊರೆಲ್ಲ ಮಾಡಿ ಮನೇಲಿ ಏನೋ ಊರೆಲ್ಲ ಮನೆಗೆ ಹಂಗೆ ಆಗಿದೆ ನಮ್ಮ ಲೈಫು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇದನ್ನು ಸ್ವಾರ್ಥ ಅಂತಲೇ ಅಂದ್ಕೊಳ್ಳಿ, ತಪ್ಪೇನಿಲ್ವಲ್ಲ. ಸ್ವಾರ್ಥ ಇಲ್ದಿರೋ ಮನುಷ್ಯ ಯಾರಿದಂತ ತೋರಿಸಿ. ಸ್ವಾರ್ಥನೇ ಇಲ್ದಲೇ ಬರೀ ಸಮಾಜ ಬಿಟ್ಟರೆ ಬೇರೆ ಏನೂ ಇಲ್ಲ ಆಪ್ಷನ್ ಅನ್ನೋ ಥರ ಬದುಕ್ತಿರೋರನ್ನ ತೋರಿಸಿ ನೋಡೋಣ. ಅಂದರೆ ಈಗ ನೀವೇನಾದ್ರು ಟ್ರೈಗೆ ಮಾಡಿದ್ರಾ? ಗೌರ್ಮೆಂಟ್ನ ಕೇಳಕ್ಕೆ ಮಾಡಿದ್ದೀನಿ. ಬಟ್ ನಮ್ಗೆ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿದ್ರೂ ಕೂಡ ಏನೋ ನೋಡ್ಬಿಡಿ ಚೂರು, ಬಾಸ್ನ ನೋಡಿ, ಬಾಸ್ ಡೆಲ್ಲಿಗೆ ಹೋಗೋರೆ, ದುಬೈಗೆ ಹೋಗೋರೆ, ಮೀಟಿಂಗು, ಈ ಥರದ ಮಾತುಗಳು ಕೇಳ್ಬಂತು. ಎಷ್ಟೋ ಸತಿ ಫಂಕ್ಷನ್ಗೂ ಕರೆದಿದ್ದೀವಿ, ರೆಸ್ಪಾನ್ಸೇ ಮಾಡಲ್ಲ. ಇನ್ನೆಂಗೆ ಹೇಳ್ಬೇಕು ಸರ್ ಈಗ ಇನ್ನೆಂಗೆ ಬದುಕಬೇಕು ನಾವು? ಅಲ್ಲ, ಈಗ ಒಂದು 4 ಎಕರೆ ನೀವು ಸ್ವಂತ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಅದೇ ಜಾಗನ ಒಂದು 4 ಎಕರೆ ಗೌರ್ಮೆಂಟ್ ಕಡೆಯಿಂದ ಬಂದಿದ್ರೆ ನೀವು ತಗೊಂಡಿರೋಂಥ ದುಡ್ಡಿಂದ ಅದು ಕಟ್ಬೋದಾಗಿತ್ತು. ನಾವು ಅಂದ್ಕೊಂಡಿರೋ ಜಾಗ ಸಿಗ್ತಾ ಇರಲಿಲ್ವಲ್ಲ. ಈಗೆಲ್ಲೋ ಬೆಂಗಳೂರಿಂದ 100 ಕಿಲೋಮೀಟರ್ ಆಚೆ ಕೊಟ್ರಪ್ಪ, ಆಸ್ಪತ್ರೆಗೆ ಏನು ಮಾಡಬೇಕು? ಮೆಡಿಸಿನ್ಗೆ ಎಲ್ಲಿ ಹೋಗ್ಬೇಕು? ನಾವು ಅಂದ್ಕೊಂಡಿರೋ ಕನಸನ್ನ ಹೆಂಗೆ ಫಿಲ್ ಮಾಡಬೇಕು? ಆಗುತ್ತಾ? ಇದು ಸಾಧ್ಯನಾ? ಸರ್ಕಾರ ಎಲ್ಲ ಸವಲತ್ತುಗಳನ್ನ ಕೊಡುತ್ತಾ? ಆದರೆ ಇವತ್ತು ನಾವು ಮಾಡಿರೋ ಜಾಗ ಹಾಸ್ಪಿಟಲ್ಗೆ ಹತ್ರ ಇದೆ, ಮೆಡಿಕಲ್ಗೆ ಹತ್ರ ಇದೆ. ಯಾರಿಗೂ ಹುಷಾರಿಲ್ಲ ಅಂದರೆ ಇಮಿಡಿಯೇಟಾಗಿ ಕರ್ಕೊಂಡು ಹೋಗ್ಬೋದು. ನಾಳೆ ಸಾಯುವಂಥವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಸೊ ನಮಗೆ ಯಾವ ರೀತಿ ಅನುಕೂಲವಾಗಿ ಬೇಕಾಗಿತ್ತು ಅಂಥ ಜಾಗನ ಆಯ್ಕೆ ಮಾಡಿ ಅದನ್ನು ತೊಗೊಂಡಿದ್ದೀವಿ. ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೀವಿ ಸರ್. ಅಂದರೆ ಜನ ಕೊಟ್ಟಿದ್ದನ್ನೇ ನಾವು ಜನಕ್ಕೆ ಕೊಟ್ಟಿದ್ದೀವಿ. ಕೆರೆ ನೀರನ್ನೇ ಕೆರೆಗೆ ಚೆಲ್ಲಿ ಅಂತಾರಲ್ಲ, ಭಗವಂತ ಕೊಟ್ಟಿದ್ದನ್ನೇ ಭಗವಂತನ ರೂಪದಲ್ಲಿರೋ ಜನಕ್ಕೆ ನಾವು ಅರ್ಪಿಸ್ತಾ ಇದ್ದೀವಿ. ಓಕೆ, ಈಗ ಕೊನೆಯದಾಗಿ ಏನು ಹೇಳ್ತೀರಾ? ನಿಮ್ಮ ವೀಕ್ಷಕರೇ ತುಂಬ ಜನ ಇದ್ದಾರೆ ನಿಮ್ಮ ಸರ್. ಇದೆ ಸರ್, ಒಂದೇ ಮಾತು ನಾನು ಯಾವಾಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನಾನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀನಿ. ಬಾಯಿಗೆ ಬಂದಂಗೆ ಒಂದಷ್ಟು ಜನ ಮಾತಾಡ್ತಿದ್ದಾರೆ, ಬಾಯಿಗೆ ಬಂದಂಗೆ ಒಂದಷ್ಟು ಜನ ಕಮೆಂಟ್ಗಳು ಹಾಕೋದು, ಇದೆಲ್ಲ ಹಣ ಮಾಡೋ ಉದ್ದೇಶ ಬೇರೆ ಏನಲ್ಲ ಅಂತಾರೆ. ಅವ್ರಿಗೆಲ್ಲ ನಂದೊಂದು ಪ್ರಶ್ನೆ. ನನ್ನ ಏಜ್ 35, ಇವತ್ತಿಗೆ ಈಗ 35-36 ನಡೀತಾ ಇದೆ. ನನ್ನ ಏಜಲ್ಲೆಲ್ಲ ಕಾರ್ ತೊಗೋಬೇಕು, ಬಂಗ್ಲೆ ತೊಗೋಬೇಕು, ಒಳ್ಳೆ ಹುಡುಗಿನ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಒಳ್ಳೆ ಮನೆ ಕಟ್ಟಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂದ್ಕೊಳ್ಳೋರೇ ಜಾಸ್ತಿ. ಇಷ್ಟು ಲೈಫಲ್ಲಿ ನನ್ನ ಕಾರು ಜೊತೆಗೆ ನನ್ನ ಹೆಂಡತಿ ಮಕ್ಕಳು ಜೊತೆಗೆ ನಾನು ಎಲ್ಲವನ್ನೂ ನಿಭಾಯಿಸ್ಕೊಂಡು ಜೊತೆಗೆ ನಾನು ಇವತ್ತೊಂದು ಸ್ವರ್ಗನೇ ನಿರ್ಮಾಣ ಮಾಡಿದ್ದೀನಿ. ಅದು ಜನ ಕೊಟ್ಟಂಥ ಪ್ರೀತಿಯಿಂದ. ಅರ್ಥ ಮಾಡ್ಕೊಳ್ಳಿ ಸರ್. ಸೊ ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ನೀವು ಯಾರಾದರೂ ತಿಳ್ಕೊಳ್ಳಿ, ಸ್ವಾರ್ಥಿ ಅಂತಲೇ ತಿಳ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ನಾನು ಸ್ವಾರ್ಥಿನೇ ಸರ್, ಓಪನಾಗಿ ಹೇಳ್ತೀನಿ, ನಾನು ಸ್ವಾರ್ಥಿ. ನಂಬೋರು ನಂಬಿ, ನಂಬಿದ್ರು ಬಿಡಿ. ನಾನು ನನ್ನ ಹೆಂಡತಿ ಮಕ್ಕಳನ್ನೂ ಸಾಕ್ತೀನಿ, ನಮ್ಮ ಅಪ್ಪ ಅಮ್ಮಂಗೂ ನಾನು ಮಗನಾಗಿರಬೇಕು, ನನ್ನ ಹೆಂಡ್ತಿಗೂ ಗಂಡನಾಗಿರಬೇಕು, ನನ್ನ ಮಕ್ಳಿಗೂ ತಂದೆ ಆಗಿರಬೇಕು, ಆಮೇಲೆ ಊರಿಗೆ ಮಗನಾಗಿರಬೇಕು ಅಲ್ವಾ ಸರ್? ಇದು ಎಲ್ಲನೂ ನಿಭಾಯಿಸಿದಾಗಲೇ ನಾನು ಮಾಡೋಂಥ ಕೆಲಸಕ್ಕೊಂದು ಅರ್ಥ ಸಿಗುತ್ತೆ, ಒಂದು ಬೆಲೆ ಸಿಗುತ್ತೆ. ನನ್ನನ್ನು ಪ್ರೀತಿಸೋರಿಗೆ ನಾನು ಏನಂತ ಗೊತ್ತಿದೆ. ನನ್ನನ್ನು ಪ್ರೀತಿಯಿಂದ ಕಾಣೋರು ನನಗೆಲ್ಲ ಸಹಾಯ ಮಾಡೇ ಮಾಡ್ತಾರೆ. ಅವರು ನನ್ನ ಕೈ ಯಾವತ್ತೂ ಬಿಟ್ಟಿಲ್ಲ, ಬಿಡೋದು ಇಲ್ಲ. ನನಗೆ ಅದ್ರ ನಂಬಿಕೆ ಅದು ಅಗಾರವಾಗಿದೆ. ಅದ್ರ ಬಗ್ಗೆ ನನಗೆ 2 ಡೌಟೇ ಇಲ್ಲ ಸರ್. ನನಗೆ
ಸೊ ಕೆಟ್ಟದಾಗಿ ಮಾತಾಡೋರಿಗೆ ನಾನು ನೇರವಾಗಿ ಹೇಳ್ತೀನಿ ಸರ್, ನನ್ನನ್ನು ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ, ಕೆಟ್ಟದಾಗಿ ದೂಷಿಸಿ, ಕೆಟ್ಟದಾಗಿ ಅವಮಾನ ಮಾಡಿ, ಏನು ಬೇಕಾದ್ರೂ ಮಾಡಿ, ನಾನು ಕೇರ್ ಮಾಡಲ್ಲ.